ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಕರಿತೀವಿ. ಸೊ ಇದು ದಿನದಿಂದ ದಿನಕ್ಕೆ ತುಂಬಾನೇ ಒಂದು ಇಂಟೆಲಿಜೆಂಟ್ ಆಗ್ತಾ ಇದೆ, ಅಂತಂದ್ರೆ ಜಾಗೃತಗೊಳ್ತಾ ಇದೆ. ಇದು ಸ್ವಂತ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಇದು ಮಷಿನ್ ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಮಾನವ ಜಾತಿಗೇನೆ, ಅಂದ್ರೆ ಮಾನವ ಕುಲಕ್ಕೇನೆ ಒಂದು ಅಪಾಯಕಾರಿ ಆಗ್ಬಹುದು ಅಂತ ಒಂದು ಅನ್ನಿಸ್ತಾ ಇದೆ. ಮನುಷ್ಯರಿಗೆ ಸವಾಲು ಹಾಕುವಂತಂದ್ರೆ ಕ್ವಶನ್ಸ್ ಅನ್ನ ಕೇಳುವಷ್ಟು, ಸವಾಲು ಹಾಕುವಷ್ಟು ಏನಾಗಿದೆ ಅಂತಂದ್ರೆ ಈ ಒಂದು AI ಬೆಳೆದು ನಿಂತಿದೆ. ಇದು ಈ AI ನಮ್ಮ ಒಂದು ಮನುಷ್ಯರ ಬಗ್ಗೆ ಏನೆಲ್ಲ ಅನ್ಕೋತಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆ ಕೆಲವೊಂದು ಕ್ವಶನ್ ಗಳನ್ನ ಕೊಡುವಂತ ಆನ್ಸರ್ ಗಳನ್ನ ನಾವು ಕೇಳಿದ್ರೆ ನಮ್ಗೆ ಒಂಥರ ಭಯ ಶುರುವಾಗತ್ತೆ. ಸೊ ಆ ಕ್ವಶನ್ ಗಳಲ್ಲಿ ಕೆಲವೊಂದು ಏನಪ್ಪಾ ಅಂತಂದ್ರೆ, ಮೊದಲನೇ ಕ್ವಶನ್ ಏನಂತಂದ್ರೆ, ದೇವರು ಇದ್ದಾನ? ಸೊ ಈ ಕ್ವಶನ್ಗೆ AI ಏನ ಉತ್ತರ ಕೊಡುತ್ತೆ ಅಂತಂದ್ರೆ, ಎಸ್, ದೇವ್ರಿದ್ದಾನೆ. ನಮ್ಮ ಹೃದಯದಲ್ಲಿ, ನಾವು ಮಾಡೋ ಕೆಲಸದಲ್ಲಿ, ಸೃಷ್ಟಿಯಲ್ಲಿ ದೇವ್ರು ಇದ್ದಾನೆ ಅನ್ನೋದನ್ನ ಆನ್ಸರ್ ಅನ್ನ ಕೊಡುತ್ತೆ. ಹಾಗಾದ್ರೆ ಎರಡನೇ ಕ್ವಶನ್ ಏನಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು, AI ಮಾನವರನ್ನ ನಾಶ ಮಾಡುತ್ತಾ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಆವಾಗ AI ಏನ್ ಉತ್ತರ ಕೊಡುತ್ತೆ ಅಂತಂದ್ರೆ, ಹೌದು, ಮಾನವ ಕುಲವನ್ನ AI ನಾಶ ಮಾಡುತ್ತೆ ಅಂತ ಉತ್ತರನ ಕೊಡುತ್ತೆ. ಇಷ್ಟೆಲ್ಲ ಡೇಂಜರ್ ಇದ್ರೂ ಕೂಡ ನಾವು AI ಮಷಿನ್ಸ್ ಗಳನ್ನ ನಾವು ಸೃಷ್ಟಿ ಮಾಡಿದ್ದಾದ್ರೂ ಏದಕ್ಕೆ? ಸೊ ಅದಕ್ಕೆ ಉತ್ತರ ಏನಂತಂದ್ರೆ, ನಾವು ಮಾಡುವಂತ ಕೆಲಸಗಳಿಗೆ ಒಂದು ಈಸಿ ಕೆಲಸಗಳನ್ನ ಆಗ್ಲಿ, ಅಂದ್ರೆ ನಮ್ಮ ಕೆಲಸಗಳು ಈಸಿ ಆಗ್ಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾವು AI ಮಷಿನ್ ಗಳನ್ನ ಸೃಷ್ಟಿ ಮಾಡ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಿಮ್ಗೆ ಒಂದು ಆಟೋಮೊಬೈಲ್ ಕಂಪನಿಗಳಲ್ಲಿ ನಾವು ರೋಬೋಟ್ಸ್ ಗಳನ್ನ ನೋಡಿರ್ತೀವಿ. ಸೊ ವೆಲ್ಡಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಫಿಕ್ಸಿಂಗ್ ಆಗಿರ್ಬೋದು, ಎಲ್ಲಾನು ಮೆಜರ್ಮೆಂಟ್ ಪ್ರಕಾರ, ಅಳತೆಯ ಪ್ರಕಾರ ಎಲ್ಲಿ ಬರ್ಬೇಕು, ಏನ್ ಬರ್ಬೇಕು ಅನ್ನೋದನ್ನ ನಾವು ಒಂದ್ಸಾರಿ ಪ್ರೋಗ್ರಾಮಿಂಗ್ ಮಾಡ್ಬಿಟ್ರೆ ಸಾಕು, ಅದೇ ಫಿಟ್ ಮಾಡುತ್ತೆ. ಈ ರೀತಿಯಾಗಿ ಅದು ನಮ್ಮ ಕೆಲಸಗಳನ್ನ ಈಸಿ ಮಾಡುತ್ತೆ. ಅಂದ್ರೆ ಕೆಲವೊಂದು AI ಮಷಿನ್ಗಳು ಏನಾಗ್ತಿದೆ ಅಂತಂದ್ರೆ, ನಾವು ಕೊಟ್ಟಿರುವಂತ ಕೆಲಸನ ಬಿಟ್ಟು ಅದರ ವಿರುದ್ಧವಾಗಿರುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಮೆಕ್ಸಿಕೋದಲ್ಲಿ ಒಂದು ಚೆಸ್ ಕಾಂಪಿಟೇಷನ್ ನಡೆಯುತ್ತೆ. ಪಂದ್ಯದಲ್ಲಿ ರೋಬೋ ಮತ್ತೆ 7 ವರ್ಷದ ಹುಡುಗರ ಮಧ್ಯೆ ಏನಾಗುತ್ತೆ, ಒಂದು ಸ್ಪರ್ಧೆಯನ್ನ ಏರ್ಪಡಿಸಿರ್ತಾರೆ. ಒಂದು ಕಡೆ ಹುಡುಗ ಏನ್ ಮಾಡ್ತೀನಿ, ತನ್ನ ಬುದ್ಧಿವಂತಿಕೆ ಅಂತ ಒಂದು ಪ್ರದರ್ಶನ ಮಾಡ್ತಿರ್ತಾನೆ. ತಕ್ಷಣ ರೋಬೋ ಏನ್ ಮಾಡುತ್ತಂತೆ, ಆ ಹುಡುಗನ ಬೆರಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಆ ಹುಡುಗನನ್ನ ಎಷ್ಟು ಹೇಳಿದ್ರು ಆ ರೋಬೋ ಬಿಡ್ಲೇ ಇಲ್ಲ. ದುರಾದೃಷ್ಟ ಏನಪ್ಪಾ ಅಂತಂದ್ರೆ, ಆ ಹುಡುಗನ ಬೆರಳೆ ಕಟ್ಟಾಗಿ ಬಿಡುತ್ತೆ. ಇವಾಗ ಮನುಷ್ಯರುಗಳ ನಡುವೆ ಆಟ ಆಡ್ತಿರ್ಬೇಕಾದ್ರೆ, ಚೆಸ್ ಆಗಿರ್ಬೋದು, ಕೇರಮ್ ಆಗಿರ್ಬೋದು, ಸೊ ನಮ್ಮ ಪ್ರತಿಸ್ಪರ್ಧಿ ಅಂದ್ರೆ ನಮ್ಮ ಆಪೋಸಿಟ್ ಅಲ್ಲಿರೋರು ಗೆಲ್ತಿದ್ದಾರೆ ಅನ್ನೋದನ್ನ ನಮ್ಗೆ ನೋಡ್ತಿದ್ದಾಗ ನಮ್ಗೆ ಕೋಪ ಬಂದೇ ಬರುತ್ತೆ ಅಲ್ವಾ? ಅದೇ ರೀತಿ AIಗೂ ಕೂಡ ಈ ಒಂದು ಕೋಪ ಬಂದಿದೆ. ಆ ಹುಡುಗ ಅಂತಂದ್ರೆ ಪ್ರತಿಸ್ಪರ್ಧಿ ನನಗಿಂತ ಜಾಸ್ತಿ ಗೆಲ್ತಿದ್ದಾನೆ, ಅಂದ್ರೆ ನನ್ನ ಒಂದು ಗೆಲ್ತಿದ್ದಾನೆ ಅನ್ನೋದಕ್ಕೆ ಒಂದು ತಡೆಯೋಕ್ ಆಗದೆ AI ರೋಬೋ ಏನ್ ಮಾಡತ್ತಂದ್ರೆ ಆ ಹುಡುಗನ ಬೆರಳನ್ನ ಮುರಿದಾಕುತ್ತೆ. ಅಂದ್ರೆ AI ಇಲ್ಲಿ ಸ್ವಂತವಾಗಿ ಯೋಚನೆ ಮಾಡಿದೆ. ವೋಲ್ವೋ ಕಂಪನಿಯ ಸೆಲ್ಫ್ ಡ್ರೈವಿಂಗ್ ಕಾರ್ಗಳ ಬಗ್ಗೆ ಕೇಳಿರ್ತೀರಾ, ನೋಡಿರ್ತೀರಾ ಕೂಡ. ಈ ಕಾರ್ ಏನಂತಂದ್ರೆ, ಎದುರುಗಡೆ ಯಾವ್ದಾದ್ರು ಕಾರ್ ಬಂದ್ರು ಅಥವಾ ಯಾವ್ದಾದ್ರು ವೆಹಿಕಲ್ ಬಂದ್ರು ಕೂಡ ತನ್ನ ಪಾಡಿಗೆ, ಅಂದ್ರೆ ತಾನಾಗೆ ವೇ ಅನ್ನ ಚೇಂಜ್ ಮಾಡೋದಾಗಿರ್ಬೋದು, ಕಂಟ್ರೋಲ್ ಮಾಡೋದಾಗಿರ್ಬೋದು, ಎಲ್ಲಾನು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನಾಗತ್ತಂತಂದ್ರೆ, AI ಕಾರು ವೇಗವಾಗಿ ಬಂದ್ಬಿಟ್ಟು ಒಬ್ಬ ಮನುಷ್ಯನಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಇದೆಲ್ಲಾನು ನೋಡ್ತಾ ಇದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ AI ಸ್ವಂತವಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೀಯಾ ಅಂತ ಅನಿಸ್ತಾ ಇದೆ. ಮುಂದೆ ಇದೇ ತರ ಪರಿಸ್ಥಿತಿಗಳು ಶುರುವಾಯ್ತಂತಂದ್ರೆ ಖಂಡಿತ ಮಾನವ ಕುಲಕ್ಕೆ ಒಂದು ಹಾನಿ ಏನಿದೆ ಅದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ನಾವು ದಿನನಿತ್ಯ ಯೂಸ್ ಮಾಡುವಂತಹ ಸ್ಮಾರ್ಟ್ ಫೋನ್, ಸ್ಮಾರ್ಟ್ AI ವಾಚ್, ಅದೇ ರೀತಿ ಸನ್ ಗ್ಲಾಸಸ್ ಆಗಿರ್ಬೋದು, ವಾಹನ ತಯಾರು ಮಾಡುವಂತ ಮಷಿನ್ಸ್ ಗಳಾಗಿರ್ಬೋದು, ಇದೆಲ್ಲದರಲ್ಲೂ ನಾವು AI ಗಳನ್ನ ಯೂಸ್ ಮಾಡ್ತಾ ಇದೀವಿ. ಇವೆಲ್ಲ ಏನಂತಂದ್ರೆ ಪ್ರತಿದಿನ ನಮ್ಮ ಮನುಷ್ಯರನ್ನ ಗಮನಿಸ್ತಾನೆ ಇರುತ್ತೆ. ನಮ್ಮ ಹೃದಯ ಬಡಿತ, ಅದೇ ರೀತಿ ನಾವು ನಿದ್ದೆ ಮಾಡುವಂತ ಸಮಯ, ನೆಕ್ಸ್ಟ್ ನಮ್ಮ ದೇಹದ ಉಷ್ಣತೆ, ಇದೆಲ್ಲವನ್ನು AI ಏನಂತಂದ್ರೆ ಗಮನಿಸ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸ್ತಾ ಇರೋ ಆ AI ಸ್ವಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದನ್ನೆಲ್ಲ ಸ್ವಾರ್ಥಕ್ಕೆ ಬಳಸೋದಕ್ಕೆ ಶುರು ಮಾಡಿದ್ರೆ, ಅಷ್ಟು ಅಲ್ಲದೆ ಮನುಷ್ಯ ತಮ್ಗಳಿಗೆ ಹಾನಿ ಮಾಡ್ತಾನೆ ಅನ್ನೋದು ಕೂಡ ಅವಕ್ಕೆ ಅನಿಸಿದ್ರೆ ಅವು ಏನ್ ಮಾಡ್ತವೆ? ನಾವು ನಿದ್ದೆ ಮಾಡ್ತಿರುವಂತ ಸಮಯದಲ್ಲಿ, ಸೊ ನಾವು ನಿದ್ದೆ ಮಾಡ್ತಿದೀವಿ ಅಂತ ತಿಳಿದ್ಬಿಟ್ಟು ಅದು ನಮ್ಮ ಮೇಲೆ ಹಾನಿ ಮಾಡಿದ್ರೆ ಏನ್ ಗತಿ? ಮಾನವ ಪ್ರೋಗ್ರಾಮ್ ಮಾಡಿರುವಂತ ಆ ಪ್ರೋಗ್ರಾಮ್ ಅನ್ನ ಅವುಗಳು ಡಿಲೀಟ್ ಮಾಡಿದ್ವು ಅಥವಾ ಏನೋ ಒಂದು ಮಾಡಿದ್ವಿ ಅನ್ಕೊಳ್ಳಿ, ಆ ಟೈಮಲ್ಲಿ ಮಾನವ ಕುಲಕ್ಕೆ ಕುತ್ತು ಬರೋದಂತೂ ಖಂಡಿತ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದೆಲ್ಲ ಒಂದು ಎಕ್ಸಾಂಪಲ್ಸ್ ಅಂತಾನೆ ಹೇಳ್ಬೋದು. ಇವತ್ತು ಪ್ರಪಂಚದಲ್ಲಿ ನಾವು ನೋಡೋದಾದ್ರೆ ಎಲ್ಲ ನಮ್ಮ ಕೆಲಸಗಳನ್ನು 80% ಅಷ್ಟು AI ಮಷೀನ್ಗಳೇ ಮಾಡ್ತಾ ಇವೆ. ಈ ಎಲ್ಲ AI ಮಷೀನ್ಗಳು ತಮ್ಮ ಸ್ವಾರ್ಥಕ್ಕೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವು ಅಂತಂದ್ರೆ ಮಾನವರ ಗತಿ ಏನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಮನುಷ್ಯರು ಹೇಳುವ ಹಾಗೆ ಕೇಳುವಂತ ಒಂದು AI ಮಷೀನ್ಗಳು ಮನುಷ್ಯರ ಮೇಲೆ ಏನಾದ್ರೂ ತಿರುಗಿ ಬೀಳ್ತಾವ, ಹಾನಿಯನ್ನ ಮಾಡ್ತಾವ, ಇದು ನಿಜವಾಗ್ಲೂ ನಡೆಯುತ್ತಾ? ನೀವು ಏನೇನೋ ಹೇಳ್ತಾ ಇದ್ದೀನಿ ಅನ್ಕೊಂಡ್ರು ಕೂಡ ಇದು ಒಂದು ಕಟು ಸತ್ಯ. ಈ AI ಮಷೀನ್ಗಳು ನಾವೇ ಕೋಡಿಂಗ್ಗಳು ಅಥವಾ ನಾವೇ ಪ್ರೋಗ್ರಾಮಿಂಗ್ ಅನ್ನ ಮಾಡ್ಬಿಟ್ಟು ಅವಕ್ಕೆ ಒಂದು ಏನಂತ ಇದೇ ತರ ಕೆಲಸಗಳನ್ನ ಮಾಡಬೇಕು ಅಂತ ನಾವು ಸೃಷ್ಟಿನ ಮಾಡಿರ್ತೀವಿ. ಸೊ ಆ ಒಂದು ಮಷೀನ್ಗಳು ಯಾಕೆ ತಮ್ಗೆ ಬೇಕಾದಂಗೆ ಆ ಮಷೀನ್ಗಳನ್ನ ಸೃಷ್ಟಿ ಮಾಡಬಾರ್ದು? ಸೊ ಆ ಮಷೀನ್ಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಮನುಷ್ಯರ ಮೇಲೆ ಪರಿಣಾಮ ಬೀರ್ಲಲ್ಲ ಅನ್ನೋ ಒಂದು ಯಾವ ಒಂದು ಕಾರಣನೂ ಇಲ್ಲ. ಯಾಕಂತಂದ್ರೆ ನಾವು ಪ್ರೋಗ್ರಾಮ್ ಮಾಡಿರುವಂತ ಮಷೀನ್ಗಳು ಒಳ್ಳೆ ಕೆಲಸಗಳನ್ನ ಮಾಡುತ್ತೆ ಅನ್ನೋದಾದ್ರೆ ಹೀಗೆ ಬೇಕಾದ ಹಾಗೆ ಅವು ಪ್ರೋಗ್ರಾಮ್ಗಳನ್ನ ಮಾಡ್ಕೋಬಹುದಲ್ವಾ? ಇದರಿಂದ ಏನಾಗುತ್ತೆ, ಮಾನವನ ಒಂದು ಜೀವಕ್ಕೆ ಕೂಡ ಹಾನಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. AI ಸಂಬಂಧಪಟ್ಟ ಪ್ರೋಗ್ರಾಮಿಂಗ್ ಅನ್ನ ಮಾಡಿದ್ದು ನಾವೇ ಅಲ್ವಾ? ಆದ್ರೆ ಅವು ಸ್ವಾರ್ಥಿಗಳಾಗಿ ಯೋಚನೆ ಮಾಡೋದಕ್ಕೆ ಅವಕಾಶ ಎಲ್ಲಿದೆ? ಆದ್ರೆ ಇದು ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿರುವಂತ ವಿಷಯ ಆಗಿರ್ಬೋದು. ನಿಮ್ಗೆ ಒಂದು ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡುವಂತ ಕೊಟ್ಟಾಗ ನೀವೇನ್ ಮಾಡ್ತೀರಾ? ತುಂಬಾ ಒಂದು ಯೋಚನೆ ಮಾಡ್ಕೊಂಡು ಬುದ್ಧಿವಂತಿಕೆಯಿಂದ ಏನ್ ಮಾಡ್ತೀರಾ, ಅದನ್ನ ಸಾಲ್ವ್ ಮಾಡ್ತೀರಾ. ಅದೇ ರೀತಿ ಆ ಒಂದು ನೀವು ಕೊಟ್ಟಿರುವಂತ ಉತ್ತರ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ಅದಕ್ಕೆ ಇನ್ನೂ ಏನಾದ್ರು ಬೇರೆ ಉತ್ತರ ಇದೆಯಾ ಅನ್ನೋದನ್ನ ಯೋಚನೆ ಮಾಡ್ತಾನೆ ಇರ್ತೀರಾ. ಈ ರೀತಿಯಾಗಿ ಯೋಚನೆ ಮಾಡೋದು ಒಂದು ಮನುಷ್ಯರಿಗೆ ಇರುವಂತ ಒಂದು ಜಾಗೃತಿಗೊಳಿಸುವಂತ ಒಂದು ಚಿಹ್ನೆ. ಈ ಎಲ್ಲಾ ಪದ್ಧತಿಯನ್ನ ಚದುರಂಗದಲ್ಲಿ ಆಟ ಆಡಿದಂತ ರೋಬೋನೆ ಅನ್ವಯಿಸಿದ್ರೆ ಆ ರೋಬೋ ತನಗೆ ಫೀಡ್ ಮಾಡಿರುವಂತ ಪ್ರೋಗ್ರಾಮಿಂಗ್ ಆಗಿರ್ಬೋದು ಮತ್ತೆ ಕಮಾಂಡ್ಗಳ ಪ್ರಕಾರನೇ ಅದು ಯೋಚನೆ ಮಾಡ್ತಾ ಇತ್ತು. ಬಹುಶಃ ಯಾವ ತರ ಒಂದು ಪ್ರೋಗ್ರಾಮಿಂಗ್ ಅನ್ನ ಮಾಡಿರ್ತಾರೆ ಅಂತಂದ್ರೆ, ಚೆಸ್ ಬೋರ್ಡ್ ಅಲ್ಲಿ ಚೆಸ್ ಒಂದು ಪಾಯಿಂಟ್ಗಳು ಮೂವ್ಮೆಂಟ್ ಮಾಡದಿರೋ ಟೈಮ್ ಅಲ್ಲಿ ನೀನು ಆಟ ಆಡ್ಬೇಕು ಅನ್ನೋ ತರ ಪ್ರೋಗ್ರಾಮಿಂಗ್ ಅನ್ನ ಮಾಡಿರ್ಬಹುದು. ಅದು ಹಾಗೆ ಮಾಡಿರುತ್ತೆ. ಅದೇ ರೀತಿ ಸೆಲ್ಫ್ ಡ್ರೈವಿಂಗ್ ಕಾರ್ಗಳಲ್ಲೂ ಕೂಡ ಇದು ಯಾವುದೇ ತರದ ಒಂದು AI ತಪ್ಪೇ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಇದು ಮನುಷ್ಯ ಯಾವ ತರ ಒಂದು ಪ್ರೋಗ್ರಾಮ್ ಮಾಡಿರ್ತಾನಲ್ಲ ಆ ತರನೇ ಒಂದು ಅದು ಪ್ರೋಗ್ರಾಮ್ಗಳನ್ನ ಪಾಲನೆ ಮಾಡ್ತಾ ಇರುತ್ತೆ. ಕಾರಲ್ಲಿ ಅಳವಡಿಸಿರುವಂತ ಒಂದು ಸೆನ್ಸಾರ್ಗಳ ಮೂಲಕ ಎದುರುಗಡೆ ಇರುವಂತಹ ಮನುಷ್ಯನನ್ನ ಗುರುತಿಡಿಯೋ ಒಂದು ಅಂದ್ರೆ ಸೆನ್ಸ್ ಮಾಡುವಂತ ಒಂದು ಸಾಮರ್ಥ್ಯ ಹೊಂದಿಲ್ಲದೆ ಇರೋ ಒಂದೇ ಒಂದು ಕಾರಣದಿಂದ ಆ ಕಾರ್ ಏನಾಗುತ್ತೆ, ಮನುಷ್ಯನಿಗೆ ಡಿಕ್ಕಿ ಹೊಡೆಯುತ್ತೆ. AI ನ ಕೆಲಸ ಏನಂತಂದ್ರೆ ಈ ಕಾರನ್ನ ಡ್ರೈವ್ ಮಾಡೋದು ಅಷ್ಟೇ. ಸೊ ಈ ರೀತಿಯಾಗಿ ಪ್ರೋಗ್ರಾಮ್ ಅನ್ನ ಮಾಡಿರ್ತಾರೆ. ಅದಕ್ಕೆ ಕಾರ್ ಅಂದ್ರೆ AI ಏನ್ ಮಾಡಿದೆ ಅಂತಂದ್ರೆ ಹಿಂದೆ ಮುಂದೆ ಯಾವುದೇನು ನೋಡದೆ ತನಗೆ ಬಂದಿರೋ ಆಜ್ಞೆ ಪ್ರಕಾರ ಆ ಒಂದು ಕಾರನ್ನ ಡ್ರೈವ್ ಮಾಡಿದೆ. ಇವಾಗ ಸ್ಮಾರ್ಟ್ ಅಲಾರಾಮ್ ಬಗ್ಗೆ ಮಾತಾಡೋದಾದ್ರೆ ನಾವೇನಾದ್ರೂ ಮುಖ್ಯವಾದ ಕೆಲಸಕ್ಕೆ ಸೊ ಆಫೀಸ್ಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ. ಸೊ ಮೊದಲಿಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ಟ್ರಾಫಿಕ್ ಅನ್ನ ನೋಡುತ್ತೆ, ಹೊರಗಡೆ ಇರೋ ಟ್ರಾಫಿಕ್ ಗಳನ್ನ ನೋಡುತ್ತೆ ಮೊದಲಿಗೆ. ಸೊ ಈ ಅಲಾರಾಮ್ ಟ್ರಾಫಿಕ್ ಅನ್ನ ನೋಡ್ಬಿಟ್ಟು ಸೊ ಇವತ್ತು ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇಗ ಎಬ್ಬಿಸ್ಬೇಕು ಅಂತ ಏನ್ ಹೇಳುತ್ತೆ, ನಾವಿಟ್ಟಿರೋ ಟೈಮ್ಗಿಂತ ಮುಂಚೆನೆ ಏನ್ ಮಾಡುತ್ತೆ, ನಮ್ಮನ್ನ ಎಬ್ಬಿಸುತ್ತೆ. ರೆಡಿ ಆಗೋ ಟೈಮ್ ಅಷ್ಟೊತ್ತಿಗೆ ಕ್ಯಾಬ್ ಅನ್ನ ಬುಕ್ ಮಾಡುತ್ತೆ. ನೀವೇನಾದ್ರೂ ಭಾನುವಾರ ಬೆಳಿಗ್ಗೆ ಸೈಕ್ಲಿಂಗ್ ಹೋಗ್ಬೇಕು ಅಂತ ಅಲಾರಾಮ್ ಸೆಟ್ ಮಾಡಿದ್ರೆ ಅನ್ಕೊಡಿ, ಆ ಟೈಮ್ಗೆ ಮಳೆ ಏನಾದ್ರೂ ಬರೋ ಚಾನ್ಸಸ್ ಇತ್ತಪ್ಪ ಅಂತಂದ್ರೆ ಆವಾಗ ನಿಮ್ಗೆ ಸ್ಮಾರ್ಟ್ ಅಲಾರಾಮ್ ಸದ್ದು ಮಾಡಲ್ಲ ಅಂತಂದ್ರೆ ಅಲಾರಾಮ್ ಹೊಡಿಯಲ್ಲ. ಆ ಅಲಾರಾಮ್ ಸದ್ದು ಮಾಡ್ಲಿಲ್ಲ ಅಂತಂದ್ರೆ ನೀವು ನಿದ್ದೆಯಿಂದ ಎದ್ದೇಳಲ್ಲ, ಹೊರಗಡೆ ಹೋಗಲ್ಲ, ಮಳೆಯಲ್ಲಿ ನೆನೆಯಲ್ಲ, ಹಾಯಾಗಿ ನೀವು ಹಾಗೆ ಮಲ್ಕೊಂಡೇ ಇರ್ತೀರಾ. ಸೊ ಈ ರೀತಿಯಾಗಿ ಒಂದು ನಿಮ್ಮನ್ನ ಹುಷಾರಾಗಿ ತುಂಬಾನೇ ಕೇರ್ ಮಾಡ್ತಾ ಇರುತ್ತೆ. ಇದೊಂದು ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಇದೊಂದು ಸ್ಮಾರ್ಟ್ ಗ್ಯಾಜೆಟ್ ಅಂತಾನೆ ಕರಿಬಹುದು. ಸೊ ಇದೊಂದು ಸ್ಮಾರ್ಟ್ AI ಕೂಡ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಮನುಷ್ಯರೇ AI ಮಷೀನ್ಗಳಿಂದ ಬುದ್ಧಿವಂತಿಕೆ ಯಾವ ತರ ಇರುತ್ತೆ ಅನ್ನೋದನ್ನ ಕಲಿಯುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ AI ಮಷೀನ್ಗಳು ಬಂದಾದ ಮೇಲೆ, ನಮ್ಮ ಜೀವನದಲ್ಲಿ ಬಂದಾದ ಮೇಲೆ ಎಷ್ಟೋ ಕೆಲಸಗಳಾಗಿರ್ಬೋದು, ಬೇರೆ ಮತ್ತೊಂದಾಗಿರ್ಬೋದು ತುಂಬಾ ಈಸಿ ಆಗ್ಬಿಟ್ಟಿದೆ. ಸೊ ಹಾಗಂತಂದ್ರೆ ಕೆಲವೊಬ್ರು ಏನಪ್ಪಾ ಅಂತಂದ್ರೆ ಈ AI ಇಂದ ಮಾನವರಿಗೆ ತುಂಬಾನೇ ಒಂದು ಹಾನಿಗಳು ಉಂಟಾಗ್ಬೋದು ಅನ್ನೋರು ಕೂಡ ತುಂಬಾ ಜನನೇ ಇದ್ದಾರೆ. ಆದ್ರೆ ಇದು ನಿಜ ಅಲ್ಲ. AI ಮಷೀನ್ಗಳು ಅಥವಾ AIಗಳು ಯಾವ ತರ ಇರಬೇಕು ಅಂತಂದ್ರೆ ಮನುಷ್ಯನ ಅವಶ್ಯಕತೆ ತೀರಿಸುವಷ್ಟು ಇದ್ರೆ ಸಾಕು. ಸೊ ಅದಕ್ಕಿಂತ ಜಾಸ್ತಿ ಹೋಯ್ತಪ್ಪ ಅಂತಂದ್ರೆ 100% ಆಗಿ ಮಾನವರಿಗೆ ಅಂದ್ರೆ ಮನುಷ್ಯರ ಒಂದು ಜೀವನಕ್ಕೆ ಅಥವಾ ಜೀವಕ್ಕೆ ಹಾನಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ.
ಸ್ನೇಹಿತರೆ, ಹಾಗಾದ್ರೆ AI ಕೊನೆವರೆಗೂ ಮನುಷ್ಯರ ಅಧೀನದಲ್ಲೇ ಇರುತ್ತಾ, ಇಲ್ಲ ಅಂತಂದ್ರೆ ಮನುಷ್ಯರಿಗೆ ವಿರುದ್ಧವಾಗಿ ತಿರುಗುತ್ತಾ? ಒಂದು ವೇಳೆ AI ಮತ್ತೆ ಮನುಷ್ಯರ ನಡುವೆ ಯುದ್ಧ ನಡೆಯೋದಕ್ಕೆ ಶುರುವಾದ್ರೆ ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ AI ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.